ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಹ್ಯಾಂಗ್ ಮ್ಯಾನ್ ಸ್ಟೋರಿನ ನೋಡೋಣ. ಈ ಮೂವಿಯಲ್ಲಿ ಕೆಲವೊಂದು ಟ್ರೂ ಇವೆಂಟ್ಸ್ ನ ಕೂಡ ತೋರಿಸಲಾಗಿದೆ. ಸೊ ಒಟ್ಟಾರೆಯಾಗಿ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಒಬ್ಬ ತಂದೆ ಮತ್ತು ಮಗನನ್ನ ತೋರಿಸ್ತಾರೆ. ಈ ಹುಡುಗನ ಹೆಸರು ಶಿವಯ್ಯ ಆಗಿರುತ್ತೆ. ಶಿವಯ್ಯ ತಂದೆ ಒಬ್ಬ ಗಲ್ಲಿಗೇರಿಸುವ ವ್ಯಕ್ತಿ ಆಗಿರ್ತಾನೆ. ಅಂದ್ರೆ ಈತ ಜೈಲಲ್ಲಿ ನೇಣು ಶಿಕ್ಷೆ ಆದವರಿಗೆ ಗಲ್ಲಿಗೇರಿಸ್ತಿರ್ತಾನೆ. ಈತ ತನ್ನ ಮಗ ಶಿವಯ್ಯಗೆ, ನನ್ನ ತಂದೆ ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ರು. ಅವರ ಒಳ್ಳೆತನನ ಮೆಚ್ಚಿ ಬ್ರಿಟಿಷ್ ಸರ್ಕಾರ ಅವರಿಗೆ ಈ ಭೂಮಿಯನ್ನ ದೇಣಿಗೆಯಾಗಿ ಕೊಟ್ಟಿತ್ತು. ಅವರು ಕೂಡ ನನ್ನಂತೆ ಜೈಲಲ್ಲಿ ಗಲ್ಲಿಗೇರಿಸುವ ಕೆಲಸವನ್ನ ಮಾಡ್ತಿದ್ರು ಮತ್ತು ಅವರು ಕೈದಿಗಳನ್ನ ಗಲ್ಲಿಗೇರಿಸಿದ ಮೇಲೆ ಒಂದು ಗಿಡನ ಬಂದು ಈ ಹೊಲದಲ್ಲಿ ನಾಡ್ತಿದ್ರು. ಅದೇ ರೀತಿ ಈಗ ಕೂಡ ನಾನು ಮಾಡ್ತಾ ಇದ್ದೀನಿ, ಮುಂದೆ ಕೂಡ ನೀನು ಇದೇ ರೀತಿ ಮಾಡಬೇಕು ಅಂತ ಹೇಳ್ತಾನೆ. ಇದು ನಮ್ಮ ವಂಶ ಪಾರಂಪರೆಯಾಗಿ ಬಂದ ಕೆಲಸ. ನಾವು ಅಪರಾಧಿಗಳನ್ನ ಗಲ್ಲಿಗೇರಿಸ್ತೀವಿ. ಅವರು ಎಷ್ಟು ಬೇಗ ಸಾಯ್ತಾರೋ ಅವರಿಗೆ ಒಳ್ಳೇದು. ಅದಕ್ಕೆ ಮುಖ್ಯವಾಗಿ ಹಗ್ಗವನ್ನ ಹೇಗೆ ಕಟ್ಟಬೇಕಂತ ಗೊತ್ತಿರಬೇಕು. ಅದು ನನ್ನ ತಂದೆಯಿಂದ ನಾನು ಕಲ್ತಿದ್ದೀನಿ. ಈಗ ನಾನು ಅದನ್ನ ನಿನಗೆ ಕಲಿಸ್ತೀನಿ ಅಂತ ಹೇಳ್ತಾನೆ. ಈಗ ಸಿನಿಲಿಗೆ ಕಟ್ಟಾಗಿ ಸ್ಟೋರಿ 2012 ಡಿಸೆಂಬರ್ 31ಕ್ಕೆ ಶಿಫ್ಟ್ ಆಗುತ್ತೆ. ಇವತ್ತು ನ್ಯೂ ಇಯರ್ ನೈಟ್ ಇರುತ್ತೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಇಲ್ಲಿ ನಮಗೆ ಒಬ್ಬ ಕಪಲ್ಸ್ ನ ತೋರಿಸ್ತಾರೆ. ಇವರ ಹೆಸರು ಸನಿ ಮತ್ತು ಸನಾ ಆಗಿರುತ್ತೆ. ಇವರು ಇವತ್ತು ನ್ಯೂ ಇಯರ್ ಪಾರ್ಟಿನ ಮುಗಿಸ್ಕೊಂಡು ತಮ್ಮ ಮನೆಗೆ ಹೋಗ್ತಿರ್ತಾರೆ. ಇವರ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ. ಇವರು ಮನೆಗೆ ಹೋಗ್ತಿದ್ದಾಗ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಹೋಗ್ತಿರ್ತಾರೆ. ದಾರಿಯಲ್ಲಿ ಯಾರು ಇರಲ್ಲ, ಯಾಕಂದ್ರೆ ಇದು ಅರ್ಧರಾತ್ರಿ ಟೈಮ್ ಆಗಿರುತ್ತೆ. ಇನ್ನು ಇವರು ಹೋಗ್ತಿದ್ದಾಗ ಸನಾ ತಾಯಿ ಆಕೆಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ. ಯಾವಾಗ ಬರ್ತೀಯಾ, ಎಲ್ಲಿದ್ಯಾ ಅಂತ ಕೇಳ್ತಿರ್ತಾಳೆ. ಆಗ ಸನಾ ತನ್ನ ತಾಯಿಗೆ, ಚಿಂತೆ ಪಡಬೇಡ, ನಾನು ಸನಿ ಜೊತೆ ಇದ್ದೀನಿ, ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ, ನೀನು ಊಟ ಮಾಡಿ ಮಲ್ಕೋ ಅಂತ ಹೇಳ್ತಾಳೆ. ಇನ್ನು ಸನಾ ತಾಯಿಗೆ ಸನಾ ಸನಿ ಜೊತೆ ಇದ್ದಾಳೆ ಅಂತ ಗೊತ್ತಿರುತ್ತೆ. ಇವರು ಡ್ರಿಂಕ್ ಮಾಡಿದ್ದರಿಂದ ಸನಿ ತನ್ನ ವೆಹಿಕಲ್ ನ ತಂದಿರಲ್ಲ. ಅದಕ್ಕೆ ಇವರು ನಡ್ಕೊಂಡು ಹೋಗ್ತಿರ್ತಾರೆ ಮತ್ತು ದಾರಿಯಲ್ಲಿ ಯಾವ್ದಾದ್ರು ಆಟೋ ಸಿಗುತ್ತಾ ಅಂತ ಹುಡುಕ್ತಿರ್ತಾರೆ. ಇವರು ಒಂದು ಬಸ್ ಸ್ಟಾಪ್ ಹತ್ರ ನಿಂತಿದ್ದಾಗ ಅಲ್ಲಿ ಶಿವಯ್ಯ ಇರ್ತಾನೆ. ಅವನ ಜೊತೆ ಅವನ ಮಗ ಶಂಕರ್ ಕೂಡ ಇರ್ತಾನೆ. ಶಿವಯ್ಯ ಈ ಹುಡುಗಿನ ವಿಚಿತ್ರವಾಗಿ ನೋಡ್ತಾನೆ. ಇದನ್ನ ನೋಡಿ ಆಕೆಗೆ ಇಷ್ಟ ಆಗಲ್ಲ. ಆಕೆ ಸನಿ ಹತ್ರ ಬಂದು ಆತನನ್ನ ವಿಚಿತ್ರವಾಗಿ ನೋಡ್ತಿದ್ದಾನೆ, ನೋಡು ಅಂತ ಹೇಳ್ತಾಳೆ. ಅದಕ್ಕೆ ಸನ್ನಿ ಆಕೆಗೆ, ನೀನು ತುಂಬಾ ಸುಂದರವಾಗಿದ್ಯಲ್ಲ, ಅದಕ್ಕೆ ನಿನ್ನ ನೋಡ್ತಿದ್ದಾನೆ, ಅಷ್ಟೇನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸನಾ ಅವನ ಮೇಲೆ ಕೋಪ ಮಾಡ್ತಾಳೆ. ನೀನು ಎಂತ ಫಿಯಾನ್ಸೆ, ನಿನ್ನ ಹುಡುಗಿನ ಯಾರೋ ಗುರಾಯಿಸ್ತಿದ್ದಾನೆ, ನೀನ್ ನೋಡಿದ್ರೆ ಸುಮ್ನೆ ಇದ್ಯಾ, ಹೋಗಿ ಅವನನ್ನ ಹೊಡಿ ಅಂತ ಹೇಳ್ತಾಳೆ. ಆದ್ರೆ ಸನಿ ಆಕೆಗೆ, ನಾನು ಹಾಗೇನು ಮಾಡಲ್ಲ, ಅವನು ನಿನಗೆ ಏನು ಮಾಡಿಲ್ಲ, ಹೀಗೆ ನಾನು ಹೊಡಿತಾ ಹೋದ್ರೆ ನಾನು ಪೂರ್ತಿ ಸಿಟ್ಟಿನ ಹೊಡಿಬೇಕಾಗುತ್ತೆ, ಯಾಕಂದ್ರೆ ನೀನು ತುಂಬಾ ಸುಂದರವಾಗಿದ್ದೀಯಾ, ಎಲ್ಲರೂ ನಿನ್ನೆ ನೋಡ್ತಾರೆ ಅಂತ ಹೇಳ್ತಾನೆ. ಇನ್ನು ಸ್ವಲ್ಪದಾದ್ಮೇಲೆ ಅಲ್ಲಿ ಒಂದು ಆಟೋ ಬರುತ್ತೆ. ಶಿವಯ್ಯ ತನ್ನ ಮಗನ ಜೊತೆ ಆ ಆಟೋ ಏರ್ತಾನೆ. ಈಗ ಆಟೋದವನು ಇವರಿಗೋಸ್ಕರನು ವೇಟ್ ಮಾಡ್ತಿರ್ತಾನೆ. ಆದ್ರೆ ಸನ, ನಾನು ಆ ಆಟೋದಲ್ಲಿ ಹೋಗಲ್ಲ, ಯಾಕಂದ್ರೆ ಆ ವ್ಯಕ್ತಿ ನನ್ನ ವಿಚಿತ್ರವಾಗಿ ನೋಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ಸನಿ ಆಕೆಗೆ ತುಂಬಾ ಲೇಟ್ ಆಯ್ತು, ಈಗ ಆಟೋ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಅದರಲ್ಲಿ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಆದ್ರೆ ಸನಾ ಮಾತ್ರ ಕೇಳ್ತಿರಲ್ಲ. ಅದಕ್ಕೆ ಅವರು ಆ ಆಟೋನ ಬಿಟ್ಬಿಡ್ತಾರೆ. ಆಮೇಲೆ ಸನಿ ಸನಾಗೆ ಬೈತಾನೆ, ಈಗ ತುಂಬಾ ಲೇಟ್ ಆಗಿದೆ, ಈಗ ಆಟೋ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟೊತ್ತು ನಾವು ಇಲ್ಲೇ ವೇಟ್ ಮಾಡೋದು ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಬೈಕ್ ಮೇಲೆ ಹೋಗ್ತಿದ್ದ ಕೆಲವು ಹುಡುಗರು ಇವರ ಜೊತೆ ಮಿಸ್ಬಿಹೇವ್ ಮಾಡ್ತಾರೆ. ಅವರು ಡ್ರಿಂಕ್ ಮಾಡಿರ್ತಾರೆ. ಅವರು ಅಲ್ಲಿಂದ ಹೋದ್ಮೇಲೆ ಇಲ್ಲಿ ಒಂದು ಪ್ರೈವೇಟ್ ಬಸ್ ಬರುತ್ತೆ. ಈಗ ಇವರಿಬ್ಬರು ಏನು ಯೋಚನೆ ಮಾಡದೆ ಆ ಬಸ್ ನ ಏರ್ತಾರೆ. ಆದ್ರೆ ಬಸ್ ಅಲ್ಲಿ 2-3 ಹುಡುಗರು ಇರ್ತಾರೆ. ಇವರು ಕೂಡ ಡ್ರಿಂಕ್ ಮಾಡಿರ್ತಾರೆ. ಇವರು ಸನಾನ ನೋಡಿ ಬ್ಯಾಡ್ ಕಮೆಂಟ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಇಂಥ ಟೈಮಲ್ಲಿ ಇಂಥ ಹುಡುಗಿ ನಮಗೆ ಸಿಗ್ಬೇಕಾಗಿತ್ತು ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಸನಿಗೆ ತುಂಬಾ ಕೋಪ ಬರುತ್ತೆ. ಅವನು ಅವರಿಗೆ ಬೈತಾನೆ. ಒಬ್ಬ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಆದ್ರೆ ಸನಾ ಅವನಿಗೆ, ನಾವು ಇಲ್ಲಿರೋದು ಬೇಡ, ಬಸ್ಸಿಂದ ಕೆಳಗಿಳಿ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಲ್ಲಿ ಆ ಹುಡುಗರು ಡೈರೆಕ್ಟ್ ಆಗಿ ಇವರ ಜೊತೆ ಮಿಸ್ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿ ಸನಿಗೆ ಕೋಪ ಬರುತ್ತೆ. ಅವನು ಅವರಿಗೆ ತುಂಬಾ ಬೈತಾನೆ. ಆಗ ಅದರಲ್ಲಿದ್ದ ಒಬ್ಬ ಹುಡುಗ ಸನಿಗೆ ಹೊಡಿತಾನೆ. ಈಗ ಸನಿ ಕೂಡ ಆ ಹುಡುಗನಿಗೆ ಹೊಡಿತಾನೆ. ಆಗ ಬಸ್ಸಲ್ಲಿದ್ದ 3 ಹುಡುಗರು ಸನಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಅವರು ಸನಿಗೆ ತುಂಬಾ ಹೊಡಿತಾರೆ. ಇದರಿಂದ ಸನಿ ಅಲ್ಲೇ ಮೂರ್ಛೆ ಹೋಗ್ತಾನೆ. ಆಮೇಲೆ ಅವರು ಸನಾ ಹತ್ರ ಬರ್ತಾರೆ ಮತ್ತು ಆಕೆಗೂ ಕೂಡ ಅಬ್ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಹುಡುಗಿಯಾಗಿ ಡ್ರಿಂಕ್ ಮಾಡೋದು, ರಾತ್ರಿ ಟೈಮಲ್ಲಿ ಹೀಗೆ ಒಬ್ಬಳೆ ತಿರುಗಾಡೋದು ಸರಿಯಲ್ಲ ಅಂತ ಆಕೆಗೆ ಹೇಳ್ತಿರ್ತಾರೆ. ಆಮೇಲೆ ಎಲ್ಲರೂ ಸೇರಿ ಆಕೆ ಜೊತೆ ಬಲಾತ್ಕಾರ ಮಾಡ್ತಾರೆ. ಅರ್ಧರಾತ್ರಿ ಆಗಿದ್ದರಿಂದ ರೋಡ್ ಸೈಡ್ ಅಲ್ಲಿ ಯಾರು ಇರಲ್ಲ. ಸನಾ ಸೌಂಡ್ನ ಯಾರು ಕೇಳಲ್ಲ. ಇನ್ನು ಮಾರನೇ ದಿನ ಬೆಳಗ್ಗೆ ನ್ಯೂಸ್ ಅಲ್ಲಿ ಇದೇ ಹಾಟ್ ಟಾಪಿಕ್ ಆಗಿರುತ್ತೆ. ಈಗ ಪೊಲೀಸರು ಕೂಡ ಈ ಕ್ರಿಮಿನಲ್ಸ್ ನ ಹಿಡ್ಕೊಂಡಿರ್ತಾರೆ ಮತ್ತು ಅವರನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ. ಇದರಿಂದ ಜನರಲ್ಲಿ ಆಕ್ರೋಶ ಹೆಚ್ಚಾಗುತ್ತೆ. ಅವರು ಹೋರಾಟ ಮಾಡ್ತಾರೆ. ಇವರನ್ನ ಗಲ್ಲಿಗೇರಿಸಬೇಕಂತ ಹೇಳ್ತಿರ್ತಾರೆ. ಈಗ ಪೊಲೀಸರು ಇವರನ್ನ ಕೋರ್ಟ್ಗೆ ತರ್ತಾರೆ. ಇವರ ಮೇಲೆ ಕೇಸ್ ನಡೆಯುತ್ತೆ. ಹೀಗೆ ಕೇಸ್ ನಡೀತಿದ್ದಾಗ ಒಂದು ದಿನ ಬಸ್ ಡ್ರೈವರ್ ಜೈಲಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಇನ್ನು ಈ ಕ್ರಿಮಿನಲ್ಸ್ ಅಲ್ಲಿ ಒಬ್ಬಾತ ಮೈನರ್ ಆಗಿರ್ತಾನೆ. ಅವನನ್ನ ಜುವೆನೈಲ್ ಕಸ್ಟಡಿಗೆ ಕಳಿಸ್ತಾರೆ. ಈಗ ಇವರು ಕೂಡ ತಮ್ಮ ಕಡೆಯಿಂದ ವಾದ ಮಾಡೋಕೆ ಒಬ್ಬ ಲಾಯರ್ನ ಹೈರ್ ಮಾಡ್ತಾರೆ. ಆ ಲಾಯರ್ ಕೂಡ ಇವರನ್ನ ಕಾಪಾಡೋಕೆ ತುಂಬಾ ಟ್ರೈ ಮಾಡ್ತಾನೆ. ಆದ್ರೆ ಎಲ್ಲಾ ಸಾಕ್ಷ್ಯಾಧಾರಗಳು ಇವರ ವಿರುದ್ಧ ಇರುತ್ತೆ. ಅದಕ್ಕೆ ಈ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಇವರು ಕ್ಷಮಾಯಾಚನೆಗಾಗಿ ರಾಷ್ಟ್ರಪತಿ ಹತ್ರ ಮನವಿ ಕೂಡ ಸಲ್ಲಿಸ್ತಾರೆ. ಆದ್ರೆ ರಾಷ್ಟ್ರಪತಿ ಕೂಡ ಇವರ ಮನವಿಯನ್ನ ರಿಜೆಕ್ಟ್ ಮಾಡ್ತಾರೆ. ಈಗ ಇವರ ಕೇಸ್ ಹೈಕೋರ್ಟ್ಗೆ ಬರುತ್ತೆ. ಹೈಕೋರ್ಟ್ ಇವರಿಗೆ ನೇಣು ಶಿಕ್ಷೆ ವಿಧಿಸುತ್ತೆ. ಈಗ ಸೀನಲ್ಲಿಂದ ಡಿಸೆಂಬರ್ 15, 2021ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಅದೇ ಶಿವಯ್ಯನ ತೋರಿಸ್ತಾರೆ. ಈತ ಕುಡಿದು ಒಂದು ಕಡೆ ಬಿದ್ದಿರ್ತಾನೆ. ಆಗ ಅಲ್ಲಿ ಶಿವಯ್ಯ ಮಗ ಶಂಕರ್ ಮತ್ತು ಒಬ್ಬ ವ್ಯಕ್ತಿ ಬಂದು ಅವನನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಶಿವಯ್ಯ ಮಗ ಈಗ ಟೀನೇಜ್ಗೆ ಬಂದಿರ್ತಾನೆ. ನಾಳೆ ಅವನ ಬರ್ತ್ಡೇ ಇರುತ್ತೆ. ಶಿವಯ್ಯ ಮತ್ತು ಅವನ ಫ್ಯಾಮಿಲಿ ಒಂದು ಸ್ಲಮ್ ಅಲ್ಲಿ ಜೀವನ ಮಾಡ್ತಿರ್ತಾರೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಶಿವಯ್ಯ ಮಗ ಶಂಕರ್ ಕಾಲೇಜಲ್ಲಿ ಓದ್ತಿರ್ತಾನೆ.
ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಶಿವಯ್ಯ ನ್ಯೂಸ್ ನೋಡ್ತಿರ್ತಾನೆ. ಅವನು ಸನಾ ಕೇಸ್ನ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಿರ್ತಾನೆ. ಆ ಕೇಸಲ್ಲಿ ಏನೆಲ್ಲ ನಡೀತು, ಜಡ್ಜ್ ಅವರಿಗೆ ಯಾವ ಶಿಕ್ಷೆಯನ್ನ ವಿಧಿಸಿದ್ದಾರೆ ಅಂತ ಅವನು ನೋಡ್ತಿರ್ತಾನೆ. ಆಮೇಲೆ ಶಿವಯ್ಯ ತನ್ನ ಮಗನಿಗೆ ನಾವು ಜೈಲ್ಗೆ ಹೋಗ್ಬೇಕು, ರೆಡಿ ಆಗು ಅಂತ ಹೇಳ್ತಾನೆ. ಈಗ ಶಿವಯ್ಯ ತನ್ನ ಮಗನ ಕರ್ಕೊಂಡು ಜೈಲ್ಗೆ ಬರ್ತಾನೆ. ಆಕ್ಚುಲಿ ಅವನದು ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇಲ್ಲಿ ಶಿವಯ್ಯ ತನ್ನ ಸ್ಯಾಲರಿ ತಗೊಳಕ್ಕೆ ಬಂದಿರ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬ ಕಾನ್ಸ್ಟೇಬಲ್ ಶಿವಯ್ಯ ಸ್ವಲ್ಪ ದಿನ ಆದ್ಮೇಲೆ ನಿನಗೆ ಲಾಟರಿ ಹೊಡೆಯುತ್ತೆ, ಏಕೆಂದ್ರೆ ಕೋರ್ಟ್ 3 ವ್ಯಕ್ತಿಗಳಿಗೆ ನೇಣು ಶಿಕ್ಷೆ ವಿಧಿಸಿದ್ದಾರೆ ಅಂತ ಹೇಳ್ತಾನೆ. ಏಕೆಂದ್ರೆ ಗಲ್ಲಿಗೇರಿಸುವ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನ ಗಲ್ಲಿಗೇರಿಸಿದ್ರೆ ಅವನಿಗೆ 25,000 ರೂಪಾಯಿಗಳನ್ನ ಕೊಡ್ತಿರ್ತಾರೆ. ಅಂದ್ರೆ ಈಗ ಅವನಿಗೆ 75,000 ರೂಪಾಯಿಗಳು ಸಿಗುತ್ತೆ. ಏಕೆಂದ್ರೆ ಶಿವಯ್ಯಗೆ ನಾರ್ಮಲ್ ಆಗಿ ಮಂತ್ಲಿ ಸ್ಯಾಲರಿ ಕೊಡ್ತಿರ್ತಾರೆ. ಆದ್ರೆ ಅವನು ಗಲ್ಲಿಗೇರಿಸಿದಾಗ ಒಂದು ತಲೆಗೆ 25,000 ರೂಪಾಯಿಗಳನ್ನ ಕೊಡ್ತಿರ್ತಾರೆ. ಈಗ ಕಾನ್ಸ್ಟೇಬಲ್ ಶಿವಯ್ಯಗೆ ಡೇಟ್ ಫಿಕ್ಸ್ ಆದ ತಕ್ಷಣ ನೀನು ಜೈಲ್ಗೆ ಬಂದ್ಬಿಡು, ಹೋದ್ ಸರಿ ಮಾಡ್ದಂಗೆ ಲೇಟ್ ಮಾಡಬೇಡ ಅಂತ ಹೇಳ್ತಾನೆ. ಈಗ ಇಲ್ಲಿಂದ ಶಿವಯ್ಯ ಒಂದು ಫಿಶ್ ಮಾರ್ಕೆಟ್ಗೆ ಹೋಗ್ತಾನೆ. ಯಾಕಂದ್ರೆ ಇವತ್ತು ಶಂಕರ್ ಬರ್ತ್ಡೇ ಇರುತ್ತೆ. ಅದಕ್ಕೆ ಅವನ ಹೆಂಡತಿ ಅವನಿಗೆ ಬರುವಾಗ ನೀನು ಮೀನು ತಗೊಂಡು ಬಾ ಅಂತ ಹೇಳಿರ್ತಾಳೆ. ಇನ್ನು ಶಿವಯ್ಯ ಮೀನು ತಗೊಳಕ್ಕೆ ಹೋದಾಗ ಅಲ್ಲಿ ಮೀನು ಮಾರುವ ವ್ಯಕ್ತಿ ಅವನಿಗೆ ನೀನು ಮೀನನ್ನ ಮುಟ್ಬೇಡ, ನಿನಗೆ ಯಾವ್ದು ಬೇಕು ಹೇಳು, ನಾನೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಸೊಸೈಟಿ ಶಿವಯ್ಯನ ಅಸ್ಪೃಶ್ಯನ್ ಅಂತೆ ನೋಡ್ತಿರುತ್ತೆ. ಯಾಕಂದ್ರೆ ಅವನು ಜನರನ್ನ ಗಲ್ಲಿಗೇರಿಸ್ತಿರ್ತಾನೆ. ಇದನ್ನ ನೋಡಿ ಶಂಕರ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೂ ಶಿವ ಈಗ ಮೀನು ತಗೊಂಡು ತನ್ನ ಮನೆಗೆ ಬರ್ತಾನೆ. ಮೀನನ್ನ ತನ್ನ ಹೆಂಡತಿಗೆ ಕೊಟ್ಟು ಶಂಕರ್ನ ಕರ್ಕೊಂಡು ತನ್ನ ಹೊಲಗೆ ಹೋಗ್ತಿರ್ತಾನೆ. ಆದ್ರೆ ಶಿವಯ್ಯ ಹೆಂಡತಿಗೆ ಇದು ಇಷ್ಟ ಇರಲ್ಲ. ಆಕೆ ಶಂಕರ್ ಈ ಕೆಲಸ ಮಾಡೋದು ಬೇಡ, ಅವನಿಗೆ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸ ಮಾಡಿಸೋಣ ಅಂತ ಹೇಳ್ತಿರ್ತಾಳೆ. ಆದ್ರೆ ಈ ಕೆಲಸ ವಂಶ ಪಾರಂಪರ್ಯವಾಗಿ ಶಿವಯ್ಯ ಫ್ಯಾಮಿಲಿಯಲ್ಲಿ ಬರ್ತಿರುತ್ತೆ. ಅದಕ್ಕೆ ಅವನು ತನ್ನ ಮಗ ಕೂಡ ಇದೇ ಕೆಲಸ ಮಾಡ್ಬೇಕಂತ ಆಸೆ ಪಡ್ತಿರ್ತಾನೆ. ಈಗ ಅವನು ತನ್ನ ಮಗನ್ನ ಕರ್ಕೊಂಡು ತನ್ನ ಹೊಲಕ್ಕೆ ಹೋಗ್ತಾನೆ. ಇನ್ನು ದಾರಿಯಲ್ಲಿ ಬರ್ತಿದ್ದಾಗ ಶಿವಯ್ಯ ತನ್ನ ಮಗ ಶಂಕರ್ಗೆ ಕಾಲೇಜ್ ಹೇಗೆ ನಡೀತಾ ಇದೆ ಅಂತ ಕೇಳ್ತಾನೆ. ಆಗ ಶಂಕರ್ ತನ್ನ ತಂದೆಗೆ ಕಾಲೇಜ್ ಸರಿ ಇಲ್ಲ, ಅವರು ದುಡ್ಡು ಮಾತ್ರ ಚೆನ್ನಾಗಿ ಇಸ್ಕೋತಾರೆ, ಆದ್ರೆ ಚೆನ್ನಾಗಿ ಓದಿಸಲ್ಲ ಅಂತ ಹೇಳ್ತಾನೆ. ಈಗ ಇವರು ಮಾತಾಡ್ತಾ ಹೊಲಕ್ಕೆ ಬರ್ತಾರೆ. ಇಲ್ಲಿ ಬಂದಾಗ ಶಿವಯ್ಯ ಕೈದಿಗಳನ್ನ ಹೇಗೆ ನೇಣಾಕ್ಬೇಕಂತ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಇನ್ನು ಈ ಕೆಲಸನ ಹೇಗೆ ಮಾಡ್ಬೇಕಂತ ಅವನು ಶಂಕರ್ಗೆ ಕಲಿಸ್ಬೇಕಂತ ಅವನನ್ನ ಇಲ್ಲಿ ಕರ್ಕೊಂಡು ಬಂದಿರ್ತಾನೆ. ಶಿವಯ್ಯ ತನ್ನ ಮಗನಿಗೆ ನೀನು ಎಕ್ಸಾಮ್ ಆದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಅವನು ನಾನು ಪೊಲೀಸ್ ಅಥವಾ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಶಿವಯ್ಯ ಅವನಿಗೆ ನೀನು ನನ್ನ ತರ ಈ ಕೆಲಸ ಮಾಡಲ್ವಾ ಅಂತ ಕೇಳ್ತಾನೆ. ಆಗ ಅವನು ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಗೇಲಿ ಮಾಡ್ತಿದ್ದಾರೆ, ನಿನ್ನ ತಂದೆ ಜನರನ್ನ ಕೊಂದು ಜೀವನ ಮಾಡ್ತಿದ್ದಾನೆ, ನೀನು ಕೂಡ ಓದೋದನ್ನ ಬಿಟ್ಟು ಅದೇ ಕೆಲಸ ಮಾಡುವಂತ ನನ್ನನ್ನ ಗೇಲಿ ಮಾಡ್ತಿರ್ತಾರೆ ಅಂತ ಹೇಳ್ತಾನೆ. ಇನ್ನು ಈ ಕೆಲಸಕ್ಕೆ ಸೊಸೈಟಿಯಲ್ಲಿ ಮರ್ಯಾದೆ ಇಲ್ಲ, ನಾವು ಈ ಕೆಲಸನ ಮಾಡಬಾರದು ಅಂತ ಹೇಳ್ತಾನೆ. ಆದ್ರೆ ಶಿವಯ್ಯ ಅವನ ಮಾತನ್ನ ಇಗ್ನೋರ್ ಮಾಡಿ ತನ್ನ ಪ್ರಾಕ್ಟೀಸ್ ಅನ್ನ ತಾನು ಮಾಡ್ತಿರ್ತಾನೆ. ಇನ್ನು ಶಂಕರ್ಗೆ ಹಗ್ಗನ ಹೇಗೆ ಕಟ್ಟಬೇಕು, ಎಷ್ಟು ವೇಟ್ ಇದ್ರೆ ಎಷ್ಟು ಹಗ್ಗ ಇರಬೇಕು, ಕೊಲ್ಲೋದಕ್ಕೂ ಒಂದು ಟೆಕ್ನಿಕ್ ಇದೆ ಅಂತ ಅವನಿಗೆ ಎಲ್ಲ ಹೇಳ್ತಿರ್ತಾನೆ. ಆದ್ರೆ ಶಂಕರ್ ಮಾತ್ರ ಅವನ ಮಾತನ್ನ ಕೇಳ್ತಿರಲ್ಲ. ಆದ್ರೂ ಶಿವಯ್ಯ ಅವನಿಗೆ ಎಲ್ಲ ಕಲಿಸ್ತಿರ್ತಾನೆ. ಅವನು ಹಗ್ಗ ಕಟ್ಟಿ ಶಂಕರ್ಗೆ ಇದನ್ನ ಎಳಿ ಅಂತ ಹೇಳ್ತಾನೆ. ಆದ್ರೆ ಅವನಿಗೆ ಸರಿಯಾಗಿ ಎಳೆಯೋಕೆ ಬರ್ತಿರಲ್ಲ. ಅವನು ತನ್ನ ತಂದೆಗೆ ನಾನು ಈ ಕೆಲಸ ಮಾಡಲ್ಲ, ಆದ್ರೂ ಯಾಕೆ ಇಷ್ಟು ಹಠಪಟ್ಟು ನನಗೆ ಈ ಕೆಲಸ ಕಲಿಸಿದ್ದೀರಾ ಅಂತ ಹೇಳ್ತಾನೆ. ಆಗ ಶಿವಯ್ಯ ಬಟ್ಟೆಯಿಂದ ಒಂದು ಮನುಷ್ಯರ ತರ ಕಾಣೋ ಗೊಂಬೆಯನ್ನ ರೆಡಿ ಮಾಡ್ತಾನೆ ಮತ್ತು ಶಂಕರ್ಗೆ ಇದಕ್ಕೆ ನೇಣು ಹಾಕಿ ತೋರಿಸು ಅಂತ ಹೇಳ್ತಾನೆ. ಈಗ ಶಂಕರ್ ಅವನ ತಂದೆ ಹೇಳಿದಂತೆ ಅದಕ್ಕೆ ನೇಣು ಹಾಕ್ತಾನೆ. ಈಗ ಫೈನಲಿ ಶಂಕರ್ಗೆ ನೇಣು ಹಾಕೋ ಕೆಲಸ ಬಂದಿರುತ್ತೆ. ಇನ್ನು ಇದೆಲ್ಲ ಮಾಡುವಷ್ಟರಲ್ಲಿ ಸಾಯಂಕಾಲ ಆಗಿರುತ್ತೆ. ಶಿವಯ್ಯ ತನ್ನ ಮಗನ ಕರ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ್ಮೇಲೆ ಶಿವಯ್ಯ ತನ್ನ ಮಗನಿಗೆ ಸ್ವಲ್ಪ ದುಡ್ಡು ಕೊಡ್ತಾನೆ. ನೀನು ಹೋಗಿ ನಿನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡು ಅಂತ ಹೇಳ್ತಾನೆ. ಯಾಕಂದ್ರೆ ಇವತ್ತು ಅವನ ಬರ್ತ್ಡೇ ಇರುತ್ತೆ. ಇನ್ನು ಶಿವಯ್ಯ ಮನೆ ಒಳಗೆ ಬಂದಾಗ ಒಬ್ಬ ಕಾನ್ಸ್ಟೇಬಲ್ ಅವನಿಗೆ ಕಾಲ್ ಮಾಡ್ತಾನೆ. ಆ ಕೈದಿಗಳಿಗೆ ಡೆತ್ ಪೆನಾಲ್ಟಿ ಆಗಿದೆ, ನಾಳೆನೇ ಅವರಿಗೆ ಗಲ್ಲು ಏರಿಸಬೇಕು, ಅದಕ್ಕೆ ನೀನು ಬೇಗ ಜೈಲಿಗೆ ಬಂದ್ಬಿಡು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಆ 3 ಕೈದಿಗಳನ್ನ ತೋರಿಸ್ತಾರೆ. ಇವರ ಹತ್ರ ಒಬ್ಬ ಲಾಯರ್ ಬರ್ತಾನೆ. ಈತ ಬಂದು ಕೋರ್ಟ್ ಕೊಟ್ಟ ವರ್ಡಿಕ್ಟ್ ನ ಅವರಿಗೆ ಹೇಳ್ತಾನೆ. ಇದನ್ನು ಕೇಳಿ ಅವರು 3 ಶಾಕ್ ಆಗ್ತಾರೆ. ಅದರಲ್ಲಿ ಒಬ್ಬ ಕ್ರಿಮಿನಲ್ ಅವರಿಗೆ ನಾವು ಏನು ತಪ್ಪು ಮಾಡಿದೀವಂತ ಕೋರ್ಟ್ ನಮಗೆ ನೇಣು ಶಿಕ್ಷೆನ ವಿಧಿಸುತ್ತೆ ಅಂತ ಕೇಳ್ತಾನೆ. ಆಗ ಇನ್ನೊಬ್ಬ ಕೈದಿ ಅವರಿಗೆ ನಮ್ಮಿಂದಾಗಿ ಒಬ್ಬ ಹುಡುಗಿ ಸತ್ತೋದ್ಲು, ಇದಕ್ಕಿಂತ ದೊಡ್ಡ ತಪ್ಪು ಏನ್ ಬೇಕು ಅಂತ ಕೇಳ್ತಾನೆ. ಹೀಗೆ ಇವರ ನಡುವೆ ವಾಗ್ವಾದವಾಗಿ ಜಗಳ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅಲ್ಲಿ ಪೊಲೀಸರು ಬಂದು ಇವರನ್ನ ಬಿಡಿಸ್ತಾರೆ. ಈಗ ಸೀನ್ ಮತ್ತೆ ಶಿವಯ್ಯ ಕಡೆ ಶಿಫ್ಟ್ ಆಗುತ್ತೆ. ಇವನು ತನ್ನ ಮನೆ ಮೇಲೆ ಕೂತು ಡ್ರಿಂಕ್ ಮಾಡ್ತಿರ್ತಾನೆ ಮತ್ತು ಇವನ ಜೊತೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಇವರು ಇಲ್ಲಿ ಡ್ರಿಂಕ್ ಮಾಡ್ತಾ ಅದೇ ಕೇಸ್ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಇನ್ನೊಬ್ಬ ವ್ಯಕ್ತಿ ಶಿವಯ್ಯಗೆ ನೀನು ಅಷ್ಟೊಂದು ಡ್ರಿಂಕ್ ಮಾಡೋಕೆ ಹೋಗ್ಬೇಡ, ಯಾಕಂದ್ರೆ ನಿನ್ನ ಮಗ ಮತ್ತು ನಿನ್ನ ಹೆಂಡತಿ ನಿನಗೋಸ್ಕರ ತುಂಬಾ ಟೆನ್ಷನ್ ತಗೋತಾರೆ ಅಂತ ಹೇಳ್ತಾನೆ. ಆಗ ಶಿವಯ್ಯ ಅವನಿಗೆ ನಾನು ತುಂಬಾ ಜನರಿಗೆ ನೇಣು ಹಾಕಿದ್ದೀನಿ, ಇದರಿಂದ ಕ್ರಿಮಿನಲ್ಸ್ಗಳು ಭಯಪಟ್ಟು ಕ್ರೈಮ್ ಮಾಡೋದನ್ನ ಬಂದ್ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ಕ್ರಿಮಿನಲ್ಗಳು ಮಾತ್ರ ಕ್ರೈಮ್ ಮಾಡ್ತಾನೆ ಇದ್ದಾರೆ. ನಾನು ಅವತ್ತು ರಾತ್ರಿ ಆ ಹುಡುಗಿನ ಬಸ್ ಸ್ಟಾಪ್ ನಲ್ಲಿ ನೋಡಿದ್ದೆ. ಆಕೆನ ನೋಡಿ ನನಗೆ ನನ್ನ ಮಗಳೇ ನೆನಪಾದ್ಲು. ಆಕ್ಚುಲಿ ಶಿವಯ್ಯಗೆ ಜ್ಯೋತಿ ಅನ್ನೋ ಒಬ್ಬ ಮಗಳಿರ್ತಾಳೆ, ಆದ್ರೆ ಆಕೆ ಸತ್ತೋಗಿರ್ತಾಳೆ. ಅವತ್ತು ಶಿವಯ್ಯ ಸನಾನ ನೋಡಿದಾಗ ಅವನಿಗೆ ತನ್ನ ಮಗಳು ಜ್ಯೋತಿ ನೆನಪಾಗಿರ್ತಾಳೆ. ಆದ್ರೆ ಸನಾ ಶಿವಯ್ಯನ ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾಳೆ. ಈಗ ಶಿವಯ್ಯ ತನ್ನ ಮಗಳು ಜ್ಯೋತಿನ ನೆನಪು ಮಾಡ್ಕೋತಾನೆ. ಶಿವಯ್ಯಗೆ ಜ್ಯೋತಿ ಅಂದ್ರೆ ತುಂಬಾ ಜೀವ ಇರುತ್ತೆ. ಆ ಟೈಮಲ್ಲಿ ಶಂಕರ್ ಇನ್ನು ಸಣ್ಣ ಹುಡುಗ ಆಗಿರ್ತಾನೆ. ಇನ್ನು ಇದೇ ಟೈಮಲ್ಲಿ ಜ್ಯೋತಿಗೆ ಒಂದು ವೈರಲ್ ಫೀವರ್ ಬರುತ್ತೆ. ಇವರು ಎಷ್ಟೇ ಡಾಕ್ಟರ್ಗೆ ತೋರಿಸಿದ್ರು ಅದು ಕಡಿಮೆ ಆಗ್ತಿರಲ್ಲ. ಇನ್ನೊಂದು ಕಡೆ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ. ಈತ ಒಬ್ಬ 14 ವರ್ಷದ ಹುಡುಗಿನ ಕೊಂದಿರ್ತಾನೆ. ಆದ್ರೆ ಪೊಲೀಸರ ಹತ್ರ ಯಾವುದೇ ಸರಿಯಾದ ಎವಿಡೆನ್ಸ್ ಇರಲ್ಲ. ಇದನ್ನೇ ನ್ಯೂಸ್ ಚಾನೆಲ್ ಅವರು ಪದೇ ಪದೇ ತೋರಿಸ್ತಿರ್ತಾರೆ. ಪೊಲೀಸರು ಯಾವ ಆಧಾರದ ಮೇಲೆ ಆ ವ್ಯಕ್ತಿನ ಅರೆಸ್ಟ್ ಮಾಡಿ ಕೋರ್ಟ್ ಅಲ್ಲಿ ಸಾಬೀತು ಮಾಡಿ ಗಲ್ಲಿಗೇರಿಸ್ತಾರೆ ಅಂತ ಮಾತಾಡ್ತಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಕೆಲವು ಪೊಲೀಸರು ಹಾಸ್ಪಿಟಲ್ಗೆ ಬರ್ತಾರೆ. ಇವರು ಶಿವಯ್ಯನ ಹುಡ್ಕೊಂಡು ಬಂದಿರ್ತಾರೆ. ಏಕೆಂದ್ರೆ ಆ ವ್ಯಕ್ತಿಗೆ ನೇಣು ಶಿಕ್ಷೆ ಆಗ್ಬೇಕಾಗಿರುತ್ತೆ.
ಆದ್ರೆ ಆ ಟೈಮಲ್ಲಿ ಶಿವಯ್ಯ ಅಲ್ಲಿರಲ್ಲ, ಅವನು ಮೆಡಿಸಿನ್ ತರೋಕೆ ಹೋಗಿರ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಶಿವಯ್ಯ ಅಲ್ಲಿಗೆ ಬಂದಾಗ ಅವನ ಹೆಂಡತಿ ಅವನಿಗೆ ಪೊಲೀಸರು ನಿನ್ನ ಹುಡ್ಕೊಂಡು ಬಂದಿದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಿವಯ್ಯ ಈಗ ಜೈಲಿಗೆ ಹೋಗ್ತಾನೆ. ಇಲ್ಲಿ ಬಂದಾಗ ಶಿವಯ್ಯ ಜೈಲರ್ ಜೊತೆ ಮಾತಾಡ್ತಾನೆ. ಆ ವ್ಯಕ್ತಿ ತಪ್ಪು ಮಾಡಿದನೋ ಇಲ್ವೋ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೂ ಯಾವ ಆಧಾರದ ಮೇಲೆ ಅವನಿಗೆ ಗಲ್ಲಿಗೇರಿಸಿದಿರಾ ಅಂತ ಕೇಳ್ತಾನೆ. ಆಗ ಜೈಲರ್ ಶಿವಯ್ಯಗೆ ಬೈತಾನೆ, ಕೋರ್ಟ್ ಈಗ ತೀರ್ಮಾನ ಕೊಟ್ಟಾಗಿದೆ, ನಾವು ಅವನನ್ನ ಗಲ್ಲಿಗೇರಿಸಬೇಕು, ಇದೇ ನಮ್ಮ ಕೆಲಸ. ಅದೆಲ್ಲ ಬಿಟ್ಟು ಅವನು ತಪ್ಪು ಮಾಡಿದನೋ ಇಲ್ವೋ ನಮಗೆ ಯಾಕೆ ಅಂತ ಹೇಳ್ತಾನೆ. ಆಗ ಶಿವಯ್ಯ ಜೈಲರ್ಗೆ ನಾವೊಂದು ಕೆಲಸ ಮಾಡೋಣ, ಮತ್ತೆ ಪಿಟಿಷನ್ ಹಾಕೋಣ, ಇದರಿಂದ ಕೇಸ್ ಮತ್ತೆ ಓಪನ್ ಆಗುತ್ತೆ, ಆ ವ್ಯಕ್ತಿ ಜೀವಂತವಾಗಿರ್ತಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಜೈಲರ್ಗೆ ಶಿವ ಮೇಲೆ ಕೋಪ ಬರುತ್ತೆ. ಅವನು ಮತ್ತೆ ಅವನಿಗೆ ಬೈತಾನೆ, ನನ್ನ ಕೆಲಸ ಏನು ಅಂತ ನನಗೆ ಗೊತ್ತು, ನೀನು ಅದನ್ನ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಇನ್ನು ಅಲ್ಲೇ ಇದ್ದ ಒಬ್ಬ ಕಾನ್ಸ್ಟೇಬಲ್ ಕೂಡ ಶಿವಯ್ಯಗೆ ತಿಳಿಸಿ ಹೇಳ್ತಾನೆ, ದೊಡ್ಡವರ ವಿಚಾರ ನಮಗೆ ಯಾಕೆ ಬೇಕು, ನಮ್ಮ ಕೆಲಸ ಏನು ಅಷ್ಟು ಮಾಡೋಣ ಅಂತ ಹೇಳ್ತಾನೆ. ಈಗ ಶಿವಯ್ಯ ಏನು ಮಾತಾಡದೆ ತನ್ನ ಡ್ಯೂಟಿ ಮಾಡ್ತಾನೆ, ಅಂದ್ರೆ ಆ ವ್ಯಕ್ತಿನ ಗಲ್ಲಿಗೇರಿಸ್ತಾನೆ. ಇನ್ನು ಶಿವಯ್ಯ ತನ್ನ ಕೆಲಸ ಮುಗಿಸಿದ ಮೇಲೆ ಮನೆಗೆ ಬರ್ತಾನೆ. ಇಲ್ಲಿ ಬಂದಾಗ ಇಲ್ಲಿನ ದೃಶ್ಯ ನೋಡಿ ಅವನು ಶಾಕ್ ಆಗ್ತಾನೆ, ಏಕೆಂದ್ರೆ ಅವನ ಮಗಳು ಜ್ಯೋತಿ ಸತ್ತೋಗಿರ್ತಾಳೆ. ಇದನ್ನು ನೋಡಿ ಶಿವಯ್ಯಗೆ ತನ್ನ ದುಃಖ ಕಂಟ್ರೋಲ್ ಆಗಲ್ಲ, ಅವನು ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಆಗಿಂದಾನೇ ಶಿವಯ್ಯ ತನ್ನ ಮಗಳನ್ನ ಮರೆಯೋಕೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ತಾನೆ. ಈಗ ಸ್ಟೋರಿ ಅಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಬೆಳಗ್ಗೆ ಆದಾಗ ಶಿವಯ್ಯ ತನ್ನ ಮಗ ಶಂಕರ್ನ ಎಬ್ಬಿಸ್ತಾನೆ. ಇವತ್ತು ನಾವು ಆ ವ್ಯಕ್ತಿಗಳನ್ನ ಗಲ್ಲಿಗೇರಿಸಬೇಕು, ನಡಿ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಶಿವಯ್ಯ ಅಲ್ಲಿಂದ ಜೈಲಿಗೆ ಹೋಗೋ ಮುಂಚೆ ತನ್ನ ಹೆಂಡತಿ ಜೊತೆ ಮಾತಾಡ್ತಾನೆ ಮತ್ತು ಆಕೆಗೆ, ನೀನು ಟೆನ್ಷನ್ ತಗೋಬೇಡ, ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ, ನಾನು ನಮ್ಮ ಹೊಲನ ಮಾರೋಕೆ ಇಟ್ಟಿದ್ದೀನಿ, ಅದು ಸ್ವಲ್ಪ ದಿನದಲ್ಲಿ ಸೇಲ್ ಆಗುತ್ತೆ, ನಾನು ಬರೋಕೆ ಸ್ವಲ್ಪ ತಡವಾಗುತ್ತೆ, ಆದ್ರೆ ನೀನು ಭಯಪಡಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಿವಯ್ಯ ಹೆಂಡತಿಗೆ ಏನು ಅರ್ಥ ಆಗಲ್ಲ, ಆಕೆ ಸುಮ್ಮನಾಗ್ತಾಳೆ. ಈಗ ಶಿವಯ್ಯ ತನ್ನ ಮಗ ಶಂಕರ್ನ ಕರ್ಕೊಂಡು ಜೈಲಿಗೆ ಬರ್ತಾನೆ. ಇಲ್ಲಿ ಬಂದು ಆ ವ್ಯಕ್ತಿಗಳನ್ನ ನೇಣು ಹಾಕೋಕೆ ತನ್ನ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಇವರು ಎಲ್ಲ ತಯಾರಿ ಮಾಡ್ತಿದ್ದಾಗ ಶಂಕರ್ ತನ್ನ ತಂದೆಗೆ, ನನಗೆ ತುಂಬಾ ಭಯವಾಗ್ತಿದೆ ಅಂತ ಹೇಳ್ತಾನೆ. ಆಗ ಶಿವಯ್ಯ ಅವನಿಗೆ, ನೀನ್ಯಾಕೆ ಭಯಪಡ್ತಾ ಇದೆಯಾ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಆ 3 ಕೈದಿಗಳನ್ನ ಇಲ್ಲಿಗೆ ತರಲಾಗುತ್ತೆ. ಈಗ ಶಿವಯ್ಯ ಒಬ್ಬ ಕೈದಿಯನ್ನ ತಗೊಂಡು ಗಲ್ಲಿಗೇರಿಸಲು ರೆಡಿ ಮಾಡ್ತಾನೆ. ಆದ್ರೆ ಅವನು ಅವನ ಜೊತೆ ಕರಿಬಟ್ಟೆನ ತಂದಿರಲ್ಲ. ಇದನ್ನ ನೋಡಿ ಕಾನ್ಸ್ಟೇಬಲ್ ಅವನಿಗೆ, ಕರಿಬಟ್ಟೆ ಎಲ್ಲಿ ಅಂತ ಕೇಳ್ತಾನೆ. ಆಗ ಶಿವಯ್ಯ, ನಾನು ಮನೆಯಲ್ಲಿ ಮರೆತು ಬಂದೆ ಅಂತ ಹೇಳ್ತಾನೆ. ಆಮೇಲೆ ಆ ವ್ಯಕ್ತಿ ಕುತ್ತಿಗೆಗೆ ನೇಣು ಹಾಕಿ ಸೈಡಿಗೆ ಹೋಗಿ ಕುತ್ಕೋತಾನೆ. ಇನ್ನು ಆ ರೂಮಲ್ಲಿ ಜೈಲರ್, ಲಾಯರ್ ಮತ್ತು ಒಬ್ಬ ಡಾಕ್ಟರ್ ಕೂಡ ಇರ್ತಾನೆ. ಇಲ್ಲಿ ಕೋರ್ಟ್ ಆರ್ಡರ್ ಪ್ರಕಾರ ಟೈಮಿಗೆ ನೇಣಾಕ್ಬೇಕಾಗಿರುತ್ತೆ, ಆದ್ರೆ ಶಿವಯ್ಯ ತಡ ಮಾಡ್ತಿರ್ತಾನೆ. ಇದರಿಂದ ಅಲ್ಲೇ ಇದ್ದ ಲಾಯರ್ಗೆ ಕೋಪ ಬರುತ್ತೆ. ಅವನು ಶಿವಯ್ಯಗೆ, ನಾನೇ ನೇಣಾಕ್ತೀನಿ ಅಂತ ಮೇಲೆ ಹೋಗ್ತಾನೆ. ಆದ್ರೆ ಅವನಿಂದ ನೇಣಾಕೋಕೆ ಆಗಲ್ಲ, ಅವನು ತುಂಬಾ ಭಯಪಡ್ತಿರ್ತಾನೆ. ಇದನ್ನು ನೋಡಿ ಶಿವಯ್ಯ ಅವನಿಗೆ, ಮನುಷ್ಯನನ್ನ ಕೊಲ್ಲೋದು ಅಷ್ಟು ಈಸಿ ಅಲ್ಲ, ಇದು ನಮಗೆ ಪ್ರಾಕ್ಟೀಸ್ ಆಗಿದೆ, ನಿಮ್ಮಿಂದ ಇದು ಆಗಲ್ಲ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಶಿವಯ್ಯ ಲಿವರ್ನ ಎಳೆತಾನೆ. ಆ ವ್ಯಕ್ತಿ ಅಲ್ಲೇ ಸತ್ತೋಗ್ತಾನೆ. ಈಗ ಡಾಕ್ಟರ್ ಹೋಗಿ ಆ ವ್ಯಕ್ತಿನ ಚೆಕ್ ಮಾಡ್ತಾನೆ, ಆದ್ರೆ ಆತ ಇನ್ನೂ ಜೀವಂತವಾಗಿರ್ತಾನೆ. ಇದನ್ನು ನೋಡಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ. ಇವನು ತಕ್ಷಣ ಸಾಯ್ಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಶಿವಯ್ಯ, ನಾನೇ ಬೇಕಂತ ಹಗ್ಗನ ಸ್ವಲ್ಪ ಲೈಟ್ ಆಗಿ ಕಟ್ಟಿದ್ದೆ, ಏಕೆಂದ್ರೆ ಇಂಥವರಿಗೆ ಸಾವಿನ ಭಯ ಇಲ್ಲ, ಇವನು ಈಗ 3-4 ಗಂಟೆ ಆದ್ಮೇಲೆ ಸಾಯ್ತಾನೆ, ಆಗಿನವರೆಗೂ ಸಾವಿನ ರುಚಿ ಸವಿತಾನೆ ಅಂತ ಹೇಳ್ತಾನೆ. ಇನ್ನು ಹೊರಗೆ ಇದೆಲ್ಲ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಿರುತ್ತೆ. ಇದನ್ನೆಲ್ಲ ಶಂಕರ್ ಮಾಡ್ತಿರ್ತಾನೆ. ಶಂಕರ್ ಪಾಕೆಟ್ ಅಲ್ಲಿ ಒಂದು ಮೊಬೈಲ್ ಇರುತ್ತೆ, ಅವನು ಯೂಟ್ಯೂಬ್ ಲೈವ್ ಮೂಲಕ ಅದನ್ನ ಟೆಲಿಕಾಸ್ಟ್ ಮಾಡ್ತಿರ್ತಾನೆ. ಇದು ಈಗ ಹೊರಗೆ ಇದ್ದ ಕಾನ್ಸ್ಟೇಬಲ್ಸ್ಗೆ ಗೊತ್ತಾದಾಗ ಅವರು ಡೋರ್ನ ನಾಕ್ ಮಾಡ್ತಿರ್ತಾರೆ, ಏಕೆಂದ್ರೆ ಒಳಗಿದ್ದವರಿಗೆ ಹೊರಗೆ ಇದೆಲ್ಲ ಲೈವ್ ಟೆಲಿಕಾಸ್ಟ್ ಆಗ್ತಿದೆ ಅಂತ ಗೊತ್ತಿರಲ್ಲ. ಆದ್ರೆ ರೂಲ್ಸ್ ಪ್ರಕಾರ ಹೊರಗಿದ್ದ ಯಾರಿಗೂ ಒಳಗೆ ಬರೋ ಪರ್ಮಿಷನ್ ಇರಲ್ಲ, ಅದಕ್ಕೆ ಜೈಲರ್ ಡೋರ್ನ ಓಪನ್ ಮಾಡ್ತಿರಲ್ಲ. ಇದರಿಂದ ಹೊರಗಿದ್ದವರು ಜೈಲರ್ಗೆ ಕಾಲ್ ಮಾಡ್ತಾರೆ, ಆದ್ರೆ ಅವನು ಈ ಟೈಮಲ್ಲಿ ಫೋನ್ ರಿಸೀವ್ ಮಾಡ್ತಿರಲ್ಲ. ಈಗ 2ನೇ ಕೈದಿಯನ್ನ ನೇಣಿಗೇರಿಸೋಕೆ ಮೇಲೆ ತರಲಾಗುತ್ತೆ. ಆಗ ಶಿವಯ್ಯ ಅವನಿಗೆ, ಈಗಲಾದ್ರೂ ನಿನಗೆ ನೀನು ತಪ್ಪು ಮಾಡಿದ್ಯಾ ಅಂತ ನಿನಗೆ ಅನಿಸ್ತಾ ಇದೆನಾ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ನಾವು ಅಂಥದ್ದೇನೋ ದೊಡ್ಡ ತಪ್ಪು ಮಾಡಿದ್ದೀವಿ, ಆ ಟೈಮಲ್ಲಿ ನಾವು ನಶೆಯಲ್ಲಿದ್ವಿ ಅಂತ ಹೇಳ್ತಾನೆ. ಅಂದ್ರೆ ಈಗಲೂ ಅವರಿಗೆ ತಾವೊಂದು ಅಪರಾಧ ಮಾಡಿದ್ದೀವಿ ಎಂಬ ರಿಯಲೈಸೇಷನ್ ಇರಲ್ಲ. ಇದನ್ನ ನೋಡಿ ಲಾಯರ್ ಶಿವಯ್ಯಗೆ, ಅವನ ಜೊತೆ ಏನ್ ಮಾತಾಡ್ತಿದ್ಯಾ, ಅವನಿಗೆ ಬೇಗ ನೇಣಿಗೆ ಹಾಕು ಅಂತ ಹೇಳ್ತಾನೆ. ಆಗ ಶಿವಯ್ಯ ಅವನಿಗೆ, ಅಷ್ಟೇನೋ ಅವಸರ, ಇವನಿಂದ ಜನರು ಪಾಠ ಕಲಿಬೇಕು, ಒಬ್ಬ ವ್ಯಕ್ತಿ ಯಾವ ಧೈರ್ಯದ ಮೇಲೆ ಅಪರಾಧ ಮಾಡ್ತಾನೆ ಅಂತ ಗೊತ್ತಿಲ್ಲ, ಏಕೆಂದ್ರೆ ನಾವು ಎಷ್ಟೋ ಜನರನ್ನ ನೇಣಿಗೆ ಹಾಕಿದ್ದೀವಿ, ಆದ್ರೂ ಜನ ಅಪರಾಧ ಮಾಡೋದನ್ನ ಬಿಡ್ತಿಲ್ಲ, ಈಗಲಾದ್ರೂ ಇದನ್ನ ನೋಡಿ ಅವರು ಕಲಿಬೇಕು ಅಂತ ಹೇಳ್ತಾನೆ. ಆಮೇಲೆ ಅವನನ್ನ ಕೂಡ ನೇಣಿಗೆ ಹಾಕ್ತಾನೆ. ಇನ್ನು ಈಗ 3ನೇ ವ್ಯಕ್ತಿನ ಕರೆಯಲಾಗುತ್ತೆ. ಶಿವಯ್ಯ ಇವನ ಜೊತೆ ಜಾಸ್ತಿ ಮಾತಾಡದೆ ಇವನನ್ನ ಕೂಡ ನೇಣಿಗೆ ಹಾಕ್ತಾನೆ. ಆದ್ರೆ ಇವನು ಸಾಯೋಕ್ಕಿಂತ ಮುಂಚೆ ತುಂಬಾ ಭಯಪಡ್ತಿರ್ತಾನೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿರ್ತಾನೆ. ಈಗ ಎಲ್ಲಾ ನ್ಯೂಸ್ ಚಾನೆಲ್ ನಲ್ಲಿ ಇದೇ ನ್ಯೂಸ್ ಓಡ್ತಿರುತ್ತೆ. ಆಕ್ಚುಲಿ ಆ ಲಾಯರ್, ಡಾಕ್ಟರ್ ಮತ್ತು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿರುತ್ತೆ, ಏಕೆಂದ್ರೆ ಅವರ ಸಮ್ಮುಖದಲ್ಲಿ ಇದೆಲ್ಲ ನಡೆದಿರುತ್ತೆ. ಇನ್ನೊಂದು ಕಡೆ ಶಿವಯ್ಯ ಮತ್ತು ಶಂಕರ್ ಮೇಲೆ ಕೂಡ ಕೇಸ್ ನಡೀತಿರುತ್ತೆ. ಕೋರ್ಟ್ ಇವರಿಗೆ, ನೀವು ಮಾಡಿದ್ದು ತಪ್ಪು, ಆ ರೀತಿ ಲೈವ್ ಟೆಲಿಕಾಸ್ಟ್ ಮಾಡಬಾರದು ಅಂತ ಹೇಳ್ತಾರೆ. ಆಮೇಲೆ ಇವರಿಗೆ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸ್ತಾರೆ. ಇನ್ನು ಶಿವಯ್ಯಗೆ ತನ್ನ ಕೆಲಸದಿಂದ ಕೂಡ ತೆಗೆದಿರ್ತಾರೆ. ಇನ್ನು ಶಿವಯ್ಯ ಕೋರ್ಟಿಂದ ಹೊರಗೆ ಬಂದಾಗ ಮೀಡಿಯಾದವರು ಅವನಿಗೆ ಪ್ರಶ್ನೆ ಕೇಳ್ತಾರೆ, ಈ ಕೆಲಸ ಮಾಡಿ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು ಅನ್ಕೊಂಡಿದ್ರಿ ಅಂತ ಹೇಳ್ತಾರೆ. ಆಗ ಶಿವಯ್ಯ ಅವರಿಗೆ, ಸಮಾಜಕ್ಕೆ ನನ್ನಂತ ವ್ಯಕ್ತಿ ಅವಶ್ಯಕತೆ ಬೀಳಬಾರದು ಅಂತ ಹೇಳ್ತಾನೆ. ಅಂದ್ರೆ ಅವನು ಅಪರಾಧ ಇಲ್ಲದ ಸಮಾಜನ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಸೊ ಇದೇ ಮೆಸೇಜ್ ನೊಂದಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.